ವೆಲ್ಕಮ್ ಟು ಮೈ ಚಾನಲ್. ನೀಟ್ ಆಸ್ಪಿರೆಂಟ್ ವಿದ್ಯಾರ್ಥಿಗಳಿಗೆ ಬಹುನಿರೀಕ್ಷಿತವಾಗಿರುವ ದಿನ ಇನ್ನೇನು ಬಂದಿದೆ. NTA ಇದೇ ದಿನ ಅಂದ್ರೆ ಫೆಬ್ರವರಿ 7ನೇ ತಾರೀಕು 2025ರಂದು ಈಗಾಗಲೇ ಆನ್ಲೈನ್ ನಲ್ಲಿ ಅರ್ಜಿಗಳನ್ನ ಆಹ್ವಾನಿಸಿದ್ದಾರೆ. ಅದರ ಕುರಿತಾಗಿರ್ತಕ್ಕಂಥ ಒಂದು ಮುಖ್ಯವಾದ ಮಾಹಿತಿ ಇದೆ. ನಂತರ ನೀಟ್ 2025ರ ಪರೀಕ್ಷೆಯ ಕಂಪ್ಲೀಟ್ ಕ್ಯಾಲೆಂಡರ್ ಆಫ್ ಇವೆಂಟ್, ಏನೆಲ್ಲ ಘಟನೆಗಳು ಯಾವ್ಯಾವ ಕಾಲಗಳಲ್ಲಿ ಯಾವ್ಯಾವ ಅಂಶಗಳು ನಡೀತವೆ ಅಂತಕ್ಕಂಥ ಕ್ಯಾಲೆಂಡರ್ ಆಫ್ ಇವೆಂಟ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಅದನ್ನ ತಮ್ಮೊಟ್ಟಿಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಅರ್ಜಿಗಳನ್ನ ಸಲ್ಲಿಸಬೇಕಾದಾಗ ನೀಟ್ 2025 UGಗೆ ಸಂಬಂಧಪಟ್ಟಂತೆ ಅದರ ಬಹುಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಅಫಿಷಿಯಲ್ ವೆಬ್ಸೈಟ್ ಆಗಿರ್ತಕ್ಕಂಥ NEET.NTA.nic.in ಈ ಅಫಿಷಿಯಲ್ ವೆಬ್ಸೈಟ್ಗೆ ತಾವು ಭೇಟಿ ಕೊಡಿ. ಅದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ NEET UG 2025 ರಿಗಾರ್ಡಿಂಗ್ ಅಂತಿದೆ. ಅದನ್ನ ನಾನು ಈಗ ಓಪನ್ ಮಾಡ್ತಿದ್ದೇನೆ. ಇಲ್ಲಿ ಇದೇ ದಿನ ಪಬ್ಲಿಕ್ ನೋಟಿಸ್ ಅನ್ನ ನೀಟ್ ಅವರು NTA ಬಿಡುಗಡೆಗೊಳಿಸಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ದ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ NEET UG 2025 ರಿಗಾರ್ಡಿಂಗ್ ಅಂತಿದೆ. ಸೊ ಇಲ್ಲೆಲ್ಲ ಈ ನೀಟ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಕೇವಲ ವೈದ್ಯಕೀಯ ವಿಭಾಗಕ್ಕಾಗಿ ಮಾತ್ರ ಪ್ರವೇಶಕ್ಕಾಗಿ ಮಾತ್ರ ನೀಟ್ ಅಂಕಗಳನ್ನ ಪರಿಗಣಿಸೋದಿಲ್ಲ. ಅದರ ಒಟ್ಟಿಗೆ BDS ಮತ್ತು ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸಸ್, ಅಲೈಡ್ ಹೆಲ್ತ್ ಕೋರ್ಸಸ್ ಇವುಗಳಿಗೂ ಕೂಡ ಈ ನೀಟ್ ನಲ್ಲಿ ತಾವು ಗಳಿಸಿರುವ ಅಂಕಗಳನ್ನ ಮೆರಿಟ್ ಅನ್ನ ಪರಿಗಣಿಸ್ತಾರೆ. BAMS, BUMS ಮತ್ತು BSMS ಇವುಗಳಿಗೂ ಕೂಡ ಆಲ್ ಇಂಡಿಯಾ ಲೆವೆಲ್ ಏನ್ ತಾವು ರ್ಯಾಂಕಿಂಗ್ ಬಂದಿರ್ತೀರಿ ಆ ರ್ಯಾಂಕಿಂಗ್ ಅನ್ನ ಕೂಡ ಪರಿಗಣಿಸಲ್ಪಡುತ್ತದೆ. ಅದೇ ರೀತಿ BHMS, ಬ್ಯಾಚುಲರ್ ಆಫ್ ಹೋಮಿಯೋಪತಿ ಮೆಡಿಸಿನ್ ಸೈನ್ಸಸ್ಗೂ ಕೂಡ ಇದನ್ನ ಪರಿಗಣಿಸ್ತಾರೆ ಅಂತ ಇಲ್ಲಿ ಪಬ್ಲಿಕ್ ನೋಟಿಸ್ ನಲ್ಲಿ ಹೇಳಿದ್ದಾರೆ. ಜೊತೆಗೆ ಮಿಲಿಟರಿ ನರ್ಸಿಂಗ್ ಸರ್ವಿಸ್ಗೆ ಸೇರ್ಬಸ್ತಕ್ಕಂಥ ಆಸ್ಪಿರೆಂಟ್ಸ್ ಗಳಿಗೂ ಕೂಡ BSc ನರ್ಸಿಂಗ್ ಕೋರ್ಸಸ್ಗೆ ಅಲ್ಲಿಯೂ ಕೂಡ ಅಂದ್ರೆ ಆರ್ಮ್ಡ್ ಫೋರ್ಸಸ್ ಮೆಡಿಕಲ್ ಸರ್ವಿಸ್ ಹಾಸ್ಪಿಟಲ್ಗಳಲ್ಲಿ ತಾವು ಅಡ್ಮಿಷನ್ ಪಡಿಬೇಕಾಯ್ತಂದ್ರೂ ಕೂಡ ನಿಮ್ಮ ನೀಟ್ UG ಅಲ್ಲಿ ಗಳಿಸಿದ ಅಂಕಗಳನ್ನ ಪರಿಗಣಿಸ್ತಾರೆ ಅಂತಿದೆ. ಇನ್ನು ಈ ನೀಟ್ನ ಆನ್ಲೈನ್ ಅರ್ಜಿಗಳನ್ನ ಇದೇ ದಿನ ಅಂದ್ರೆ ಫೆಬ್ರವರಿ 7ನೇ ತಾರೀಕು 2025ರಿಂದ ಈ ಅರ್ಜಿಗಳನ್ನ ಪ್ರಾರಂಭಿಸಲಾಗಿದೆ. ಅದನ್ನ ಅವರು ಕೊಟ್ಟಿದ್ದಾರೆ. ಎಕ್ಸಾಮ್ ವಿಲ್ ಬಿ ಹೆಲ್ಡ್ ಆನ್ 4th May 2025. ದಟ್ ಈಸ್ ಇಂಪಾರ್ಟೆಂಟ್. ಇದು ಇನ್ಫಾರ್ಮೇಶನ್. May 4, 2025ರಂದು ಈ ಪರೀಕ್ಷೆ ರಾಷ್ಟ್ರಾದ್ಯಂತ ಏಕಕಾಲಕ್ಕೆ ನಡೀತಿದೆ. ಅದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೆ ಅಂತ ಹೇಳಿ ಇಲ್ಲಿ ನೀಡಿದ್ದಾರೆ. 180 ನಿಮಿಷದ ಡ್ಯೂರೇಷನ್ ಇದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ನಾನು ವಿಡಿಯೋವನ್ನ ಕೂಡ ಮಾಡಿದ್ದೇನೆ, ತಾವು ಅದನ್ನ ವೀಕ್ಷಣೆ ಮಾಡಬಹುದು. ಇನ್ನು ಜೊತೆಗೆ ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ನಲ್ಲಿ 7th February 2025 ಇಂದ 7th March 2025 11:50 PM ವರೆಗೆ ಅವಕಾಶ ಇದೆ. ಅಂದ್ರೆ 1 ತಿಂಗಳ ಕಾಲ ನೀಟ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಕಾಲಾವಕಾಶಗಳನ್ನ ಕೊಟ್ಟಿದ್ದಾರೆ. ಯಾರು ಕೂಡ ಧಾವಂತ ಮಾಡಬೇಡಿ, ಗಡಿಬಿಡಿ ಮಾಡಬೇಡಿ. ಬೇಗ ಈಗಾಗಲೇ ಯಾರೆಲ್ಲ KCETಗೆ ಬೇಗ ಅರ್ಜಿಗಳನ್ನ ಸಲ್ಲಿಸಿ ಒಂದಿಷ್ಟು ಸಮಸ್ಯೆಗೊಳಗಾಗಿ ಮತ್ತೆ ಈಗ ಎಡಿಟ್ಗೆ ಅವಕಾಶಗಳನ್ನ ಬಯಸಿ ಎಡಿಟ್ ಅನ್ನ ಮಾಡ್ಕೊಳ್ತಿದ್ದಾರೆ. ಆ ರೀತಿ ಈ ನೀಟ್ ಅಲ್ಲಿ NTA ಬಿಡಲ್ಲ. ಸೊ ಹಾಗಾಗಿ ತಾವೆಲ್ಲವನ್ನ ರೆಡಿ ಮಾಡಿಟ್ಕೊಂಡು ಸಾವಕಾಶವಾಗಿ ಇನ್ಫಾರ್ಮೇಶನ್ ಬ್ರೌಚರ್ ಅನ್ನ ಡೀಟೇಲ್ ಆಗಿ ಓದ್ಕೊಂಡು ನಿಮ್ಮ ಪೇರೆಂಟ್ಸ್ ಜೊತೆಗೆ ಅಥವಾ ನಿಮ್ಮ ಬೋಧಿಸ್ತಕ್ಕಂಥ ಲೆಕ್ಚರ್ಸ್ ಜೊತೆಗೆ ಒಂದ್ಸಾರಿ ಚರ್ಚೆ ಮಾಡಿ ಅರ್ಜಿಗಳನ್ನ ಸಲ್ಲಿಸಿ. ಗಡಿಬಿಡಿಯನ್ನ ಮಾಡಬೇಡಿ. ಲಾಸ್ಟ್ ಡೇಟ್ ಆಫ್ ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಆಫ್ ಫೀಸ್, ಇದು ಫೀಸ್ ಕಟ್ಲಿಕ್ಕೆ ಲಾಸ್ಟ್ ಡೇಟ್ ಅಂತಾನು ಕೊಟ್ಟಿದ್ದಾರೆ. March 7, 2025 ಅದು 11:50 ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ನು ಕರೆಕ್ಷನ್ ಇನ್ ಪರ್ಟಿಕ್ಯುಲರ್ಸ್, ಒಂದ್ ವೇಳೆ ಅರ್ಜಿಗಳನ್ನ ಸಲ್ಲಿಸಿದಾದ ನಂತರ ಅರ್ಜಿಯಲ್ಲಿನ ಲೋಪದೋಷಗಳ ಎಡಿಟ್ಗೆ ಅವಕಾಶಗಳನ್ನ ಇಲ್ಲಿ ಕೊಟ್ಟಿರೋದು 3 ದಿನಗಳು ಮಾತ್ರ. 9 ರಿಂದ 11 March 2025 ನಡುವೆ ಯಾವ ದಿನಕ್ಕೂ ಕೂಡ ಅವರು ಕೊಡೋದಿಲ್ಲ. ಇನ್ನು ಫೀಸ್ ಎಷ್ಟಿರ್ತದೆ ಅಂದ್ರೆ ಜನರಲ್ ಮೆರಿಟ್ ಕ್ಯಾಟಗರಿ ಅವರಿಗೆ 1700 ರೂಪಾಯಿ ಇದೆ. ಜನರಲ್ ಮೆರಿಟ್ ನಲ್ಲಿ EWS ಇದ್ರೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ರೆ, ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್ NCL ಅಂತಿದೆ, ಅಂದ್ರೆ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಅನ್ನು ಹೊಂದಿರೋರು, ಮೇಲು ಸ್ತರಕ್ಕೆ ಸೇರಿಲ್ಲವೆಂಬ ಪ್ರಮಾಣ ಪತ್ರವನ್ನ ಪಡೆದಿರುವ OBC ವಿದ್ಯಾರ್ಥಿಗಳು ಇದು 1600 ರೂಪಾಯಿ ಫೀಸ್ ಪೇ ಮಾಡಬೇಕಾಗ್ತದೆ ಎಕ್ಸಾಮಿನೇಷನ್ ಫೀ. SC ST ಮತ್ತು PWD ಥರ್ಡ್ ಜೆಂಡರ್ಗೆ ಇದು 1000 ರೂಪಾಯಿ ಇದೆ. ಇನ್ನು ಔಟ್ಸೈಡ್ ಇಂಡಿಯನ್ದು ನಿಮ್ಗೆ ನೆಸಿಟಿ ಬರೋದಿಲ್ಲ. ಇದು ಹೊರತುಪಡಿಸಿ GST ಕೂಡ ಒಂದ್ ಸ್ವಲ್ಪ ನಾಮಿನಲ್ GST ಇರ್ತದೆ. ಇದರಲ್ಲಿ
ನಾನು ತಮಗೆ ತಿಳಿಸಿದೆ ಕ್ಯಾಲೆಂಡರ್ ಆಫ್ ಈವೆಂಟ್ ಅಂತ ಹೇಳಿ ತಿಳಿಸಿದೆ. ಅದನ್ನ ತಿಳಿಸೋಕಿನ್ನ ಮೊದಲು ಬಹಳ ಒಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನ ಇಲ್ಲಿ ನೀಡಿದ್ದಾರೆ. ನೀಟ್ UG 2025 ಎಕ್ಸಾಮ್ಗೆ ಆನ್ಲೈನ್ ಮೋಡ್ ನಲ್ಲಿ ಮಾತ್ರ ಅರ್ಜಿಗಳನ್ನ ಆಹ್ವಾನಿಸ್ತಾರೆ. ಅದು ಈಗಾಗಲೇ ನಾನು ಹೇಳಿದೆ, ಅಧಿಕೃತವಾಗಿರುವ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಆನ್ಲೈನ್ ನಲ್ಲಿ ಅರ್ಜಿಗಳನ್ನ ಸಲ್ಲಿಸಬೇಕು. ಅನಂತರ NTA ವೆಬ್ಸೈಟ್ ನಲ್ಲಿನೇ ಈ ಅರ್ಜಿಗಳನ್ನ ತಾವು ಸಲ್ಲಿಸಬೇಕಾಗ್ತದೆ. ಅಲ್ಲೇ ತಮ್ಮ ಅರ್ಜಿಗಳನ್ನ ಆನ್ಲೈನ್ ನಲ್ಲೇ ಅಕ್ಸೆಪ್ಟ್ ಮಾಡೋದು, ಕರೆಕ್ಷನ್ ಮಾಡೋದು, ಇದಕ್ಕೆಲ್ಲ ಸಂಬಂಧಪಟ್ಟಿರೋದಿದೆ. ಅನಂತರ ಒಂದಿಷ್ಟು ಏನೇನು ಅಪ್ಲೋಡ್ ಒಂದ್ ಸ್ವಲ್ಪ ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಅಪ್ಲೋಡ್ ರೀಸೆಂಟ್ ಪಾಸ್ಪೋರ್ಟ್ ಫೋಟೋಗ್ರಾಫ್ ಅಂತ ಇದೆ, ಅಡ್ರೆಸ್ ಪ್ರೂಫ್ ಇದೆ. ಈಗಾಗಲೇ ನಾನು ಇದಕ್ಕೆ ಸಂಬಂಧಪಟ್ಟಂತೆ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ದ ನೀಟ್ ಅಪ್ಲಿಕೇಶನ್ 2025 ಅಂತ ನಾನು ಮಾಡಿದ್ದೀನಿ ವಿಡಿಯೋ. ತಾವು ಅದನ್ನ ವೀಕ್ಷಣೆ ಮಾಡಬಹುದು. ಅದರಲ್ಲಿಯೂ ಕೂಡ ನಾನು ಈ ಅಡ್ರೆಸ್ ಪ್ರೂಫ್ ಬಗ್ಗೆ ಈಗಾಗಲೇ ಹೇಳಿದ್ದೆ. ಆಧಾರ್ ಐಡಿನೇ ನಿಮ್ಗೆ ಅಡ್ರೆಸ್ ಪ್ರೂಫ್ ಆಗ್ತದೆ. ಸಿಗ್ನೇಚರ್ ಇವೆಲ್ಲ ಇರಬೇಕಾಗಿರತಕ್ಕಂತ ಅಂಶಗಳನ್ನ ಇಲ್ಲಿ ಕೇಳಿದ್ದಾರೆ. ಇನ್ನ ಇದರೊಟ್ಟಿಗೆ ಬಹಳ ಇಂಪಾರ್ಟೆಂಟ್ ಅಂಶ ಅಂತಂದ್ರೆ ನಿಮ್ಮ ಇಮೇಲ್ ID ಮತ್ತು ಮೊಬೈಲ್ ನಂಬರು ಬದಲಾಗದೇ ಇರೋದು, ಪ್ರೊಸೆಸ್ ಕಂಪ್ಲೀಟ್ ಮುಗಿಯುವವರೆಗೂ ಕೂಡ ಬದಲಾಗದೇ ಇರತಕ್ಕಂಥದ್ದನ್ನ ತಾವು ಇಟ್ಟುಕೊಂಡು ಮತ್ತೆ ಅದನ್ನೇ ಹಾಕ್ಬೇಕಾಗ್ತದೆ. ನಿಮ್ಮ ಇಮೇಲ್ ಐಡಿಯನ್ನ ಮತ್ತೆ ನಿಮ್ಮ ಸಂಪರ್ಕ ಮೊಬೈಲ್ ಸಂಖ್ಯೆಯನ್ನ. ಯಾಕಂದ್ರೆ ಕಾಲಕ್ಕೆ NTA ನಿಮ್ಗೆ ಮಾಹಿತಿಗಳು ಮೆಸೇಜಸ್ ಬರಬೇಕಾದಾಗ ಅವುಗಳಿಗೆ ರಿಸೀವ್ ಮಾಡ್ಲಿಕ್ಕೆ ಅನುಕೂಲಗಳಾಗ್ತದೆ ಅಂತ ಇದೆ. ಇನ್ನು ಕ್ಯಾಲೆಂಡರ್ ಆಫ್ ಇವೆಂಟ್ ಬಗ್ಗೆ ನಾನು ಚರ್ಚೆ ಹೇಳ್ತೀನಿ ಅಂತ ಅದರಲ್ಲಿ ಇದೆ. ಸೊ ಅನೌನ್ಸ್ಮೆಂಟ್ ಆಫ್ ಸಿಟಿ ಇಂಟಿಮೇಷನ್, ನೀವು ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಿದಾದ್ಮೇಲೆ ನಿಮಗೆ ಎಕ್ಸಾಮ್ ಇರ್ತಕ್ಕಂಥದ್ದು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಇದು ಮೇ 4ರಂದು ಎಕ್ಸಾಮ್ ಇರೋದ್ರಿಂದ ಏಪ್ರಿಲ್ 26 ಒಳಗಡೆ ನಿಮ್ಗೆ ಅನೌನ್ಸ್ಮೆಂಟ್ ಆಫ್ ಸಿಟಿ ಇಂಟಿಮೇಷನ್ ಅಂದ್ರೆ ನಿಮ್ಮ ಪರೀಕ್ಷಾ ಕೇಂದ್ರದ ಇಂಟಿಮೇಷನ್ ನಿಮ್ಗೆ ಸಿಗ್ತದೆ. ಅದು 26 ಏಪ್ರಿಲ್ 2025 ಒಳಗಾಗಿ ಖಂಡಿತವಾಗಿ ಸಿಗ್ತದೆ. ಇನ್ನ ನಿಮ್ಮ ಎಕ್ಸಾಮಿನೇಷನ್ಗೆ ಅಡ್ಮಿಟ್ ಕಾರ್ಡ್ NTA ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡೋದು ಮೇ 1 ಅಲ್ಲಿ ಆನ್ವರ್ಡ್ಸ್ ತಾವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೇಟ್ ಆಫ್ ಎಕ್ಸಾಮಿನೇಷನ್ ಇರೋದು 4th May 2025. ಡ್ಯೂರೇಷನ್ ಆಫ್ ಎಕ್ಸಾಮಿನೇಷನ್ 180 ಮಿನಿಟ್ಸ್ ಇದೆ, ಅದೇ 3 hours ಇದೆ. ಈಗಾಗಲೇ ನಾನು ಇದ್ರ ಕುರಿತಾಗಿ ಕೂಡ ನಾನು ಮೋಡ್ ಆಫ್ ಎಕ್ಸಾಮಿನೇಷನ್ ಹೇಗಿದೆ ಎಂಬುದರ ಬಗ್ಗೆನೂ ಒಂದು ವಿಡಿಯೋವನ್ನ ಮಾಡಿದ್ದೇನೆ. ತಾವು ಆ ವಿಡಿಯೋವನ್ನ ಕೂಡ ವೀಕ್ಷಣೆ ಮಾಡಬಹುದು. 180 ನಿಮಿಷಗಳು. ಕಳೆದ ಸಾಲಿನಲ್ಲಿನ ಒಂದಿಷ್ಟು ಬದಲಾವಣೆ ಆಗಿದೆ. ಅದು 200 ನಿಮಿಷಗಳಿಗಿತ್ತು. ಸೊ ಅಲ್ಲಿ ಒಂದು 20 ಕ್ವಶನ್ಸ್ ಹೆಚ್ಚಿಗೆ ಕೊಡ್ತಾ ಇದ್ರು, ಅದನ್ನೆಲ್ಲ ತೆಗೆದು ಬಿಟ್ಟಿದ್ದಾರೆ ಇಲ್ಲಿಗೆ. ಅದನ್ನ ತಾವು ಗಮನಿಸಬೇಕು. ಇನ್ನ ಡ್ಯೂರೇಷನ್ ಆಫ್ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಏನು ಅಂತಂದ್ರೆ 4th May ಎಕ್ಸಾಮ್ ನಡೀತಿದೆ. ಮಧ್ಯಾಹ್ನ 2ರಿಂದ ಸಂಜೆ 5 ಗಂಟೆವರೆಗೆ ಅಂತ ಇದೆ. ಸೆಂಟರ್ ಆಫ್ ನೀಟ್ ಆಸ್ ಇಂಡಿಕೇಟೆಡ್ ಆನ್ ದ ಅಡ್ಮಿಟ್ ಕಾರ್ಡ್. ತಮ್ಮ ಅಡ್ಮಿಟ್ ಕಾರ್ಡ್ ನಲ್ಲಿ ಎಲ್ಲಿ ನಿಮ್ಗೆ ಸೆಂಟರ್ ಅಲಾಟ್ ಆಗಿರ್ತದೆ ಅಲ್ಲಿ ತಾವು ಎಕ್ಸಾಮ್ ಅನ್ನ ಬರಿತಕ್ಕಂಥದ್ದು ಅಂತ ಇದೆ. ಸೊ ಇದೆಲ್ಲವನ್ನ ಕೂಡ ಡಿಕ್ಲರೇಷನ್ ಆಫ್ ರಿಸಲ್ಟ್ ಇದೆ ಕೊನೆಯದಾಗಿ NTA ವೆಬ್ಸೈಟ್ ನಲ್ಲಿ. ಅದು 14th June 2025. ಇದು ಟೆಂಟೇಟಿವ್ ಅಂತಿದೆ. ಇದು ಸಂದರ್ಭಕ್ಕೆ ಅನುಸಾರವಾಗಿ ಒಂದಿಷ್ಟು ಬದಲಾಗಬಹುದು. ಹಾಗಾಗಿ ಇದು ಡಿಕ್ಲರೇಷನ್ ಅಂದ್ರೆ ಕ್ಯಾಲೆಂಡರ್ ಆಫ್ ಇವೆಂಟ್ ನೀಟಿಗೆ ಏನೆಲ್ಲ ನಡೀತದೆ ಅಂತಕ್ಕಂಥದ್ದು ಒಂದಿಷ್ಟು ಮಾಹಿತಿಯನ್ನ ನೀಡಿದ್ದೇನೆ. ಯಾರೆಲ್ಲ ಪ್ರಥಮವಾಗಿ ನನ್ನ ಚಾನೆಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ, ನಾನು ಇನ್ಮೇಲೆ ನೀಟಿನ CET ಕುರಿತಾಗಿ JEE ಕುರಿತಾಗಿ ಅಪ್ಡೇಟೆಡ್ ವಿಡಿಯೋಸ್ ಗಳನ್ನ ಮಾಹಿತಿಯನ್ನ ಕಾಲಕ್ಕೆ ನಿಮಗೆ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನ ನೀಡ್ತೇನೆ. ತಾವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇತರರು ಕೂಡ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಒಂದು ಪ್ರಮೋಟ್ ಅನ್ನ ಮಾಡಿ ಅಂತ ಹೇಳ್ತೇನೆ. ಜೊತೆಗೆ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ಈ ಮಾಹಿತಿ ತಮ್ಮ ಸ್ನೇಹಿತರಿಗೆ ಮತ್ತು ಫ್ರೆಂಡ್ಸ್ ಗಳಿಗೆ ಇದನ್ನ ಹೆಚ್ಚಾಗಿ ಕಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ, ಈ ಒಂದು ಪಬ್ಲಿಕ್ ನೋಟಿಸ್ ಏನ್ ನೀಡಿದ್ದಾರೆ, ಫ್ಲಾಶ್ ನ್ಯೂಸ್ ಇದೆ. ಮತ್ತೊಮ್ಮೆ ತಮ್ಮಲ್ಲಿ ಕೊನೆಯದಾಗಿ ಹೇಳೋದು ಅಂದ್ರೆ ಗಡಿಬಿಡಿ ಮಾಡಬೇಡಿ, ಧಾವಂತ ಮಾಡಬೇಡಿ. ಹರಿಬಿರಿಯಿಂದ ಬೇಗ ಅರ್ಜಿ ಸಲ್ಲಿಸಿ. ಮತ್ತೆ ಎಡಿಟ್ಗೆ ಅವಕಾಶಗಳು ಕೊಡೋದಿಲ್ಲ, ಕೊನೆಗೆ 3 ದಿನ ಮಾತ್ರ ಕೊಡ್ತಾರೆ. ಆ ಧಾವಂತಗಳಿಲ್ಲದೆ ನಿಧಾನಕ್ಕೆ ನೀವು ಇನ್ಫಾರ್ಮೇಶನ್ ಬುಲೆಟಿನ್ ಇದೆ, ಡಿಟೇಲ್ ಆಗಿ ಓದ್ಕೊಂಡು ಅರ್ಜಿಗಳನ್ನ ಸಲ್ಲಿಸ್ರಿ. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ನೀಟ್ ಆಸ್ಪಿರೆಂಟ್ಸ್ ಫಾರ್ ದ 2025 ಎಕ್ಸಾಮಿನೇಷನ್. ಥ್ಯಾಂಕ್ ಯು.